ಇವಾಗ ಇದನ್ನು ಈ ಕ್ಯಾರೆಟ್ ಒಳಗಡೆ ಹಾಕಿದ್ರೆ ರೆಡಿ ಆಯಿತು. ಹೆಲ್ತಿ ಆ್ಯಂಡ್ ವೆರಿ ವೆರಿ ಟೇಸ್ಟ್. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್. ಸೊ ಫ್ಯಾಮ್, ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಎಲ್ರಿಗೂ ಈ ನನ್ನ ಹೊಸ ವ್ಲಾಗಿಗೆ ಸ್ವಾಗತನ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ವಿಡಿಯೋ ಪೂರ್ತಿ ನೋಡಿ ಆಯಿತಾ. ಸೊ ಇವತ್ತು ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶುಕ್ರವಾರ ನಾನು ಇನ್ನೂ ನೋಡಿ ಈಗಷ್ಟೇ ಸ್ನಾನ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ದೇವ್ರ ಮನೆ ಕ್ಲೀನಿಂಗಿಗೆ ಹೋಗಬೇಕು. ಯಾಕೋ ಬೆಳಗ್ಗೆಯಿಂದ ಸ್ವಲ್ಪ ಆಗ್ತಾನೇ ಇರಲಿಲ್ಲ, ಸ್ವಲ್ಪ ಯಾಕೋ ಸುಸ್ತಾದಂಗೆ ಆಗ್ತಾಯಿತ್ತು. ಹಂಗಾಗಿ ನಿಧಾನಕ್ಕೇ ಕೆಲಸನ ಮುಗಿಸಿ ಇವಾಗ ಸಂಜೆ ಪೂಜೆ ಮಾಡೋಣ ಅಂತ ಹೇಳಿ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸೋ ಅಷ್ಟರಲ್ಲಿ ಈವ್ನಿಂಗ್ ಆಗುತ್ತೆ, ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ. ಅದಕ್ಕೂ ಮೊದಲು ಇವಾಗ ನಾನು ನಿಮಗೆ ಒಂದು ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಸ್ ಯೂಶಲ್ ಎಲ್ರಿಗೂ ಗೊತ್ತಿರುತ್ತೆ, ಅದರಲ್ಲೂ ಸಿಕ್ಕಾಪಟ್ಟೆ ಜನಕ್ಕೆ ಫೇವ್ರೇಟ್, ಅದರಲ್ಲೂ ಈಗಿನ ಮಕ್ಳುಗಳಿಗಂತೂ ತುಂಬಾ ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು. ಫುಡ್ ಅನ್ನೋದಕ್ಕಿಂತ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ ಟನ್ ನೋಡ್ತಿದ್ದೀರಲ್ಲ, ಕ್ಯಾರೆಟ್ ತೊಟ್ಟಿಟ್ಟಿದ್ದೀನಿ. ಆ್ಯಂಡ್ ಕ್ಯಾರೆಟ್ ನೋಡಿದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ ಏನು ಸ್ವೀಟ್ ರೆಸಿಪಿ. ಫೋನ್ ಕಾಲೆಲ್ಲ ಬರ್ತಾಯಿದೆ, ಹಸ್ಬೆಂಡು ಮಕ್ಕಳೆಲ್ಲರೂ ಇದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಯಾರೆಟ್ನ ನೋಡ್ತಿದ್ದಂಗೆ ಎಲ್ರಿಗೂ ಗೊತ್ತಾಗಿರುತ್ತೆ, ಹೌದು ಕ್ಯಾರೆಟ್ ಅಲ್ವನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಫ್ರೆಶ್ ಆಗಿತ್ತು ಕ್ಯಾರೆಟು ಅಂತ ಹೇಳಿ ಮೊನ್ನೆ ಕ್ಯಾರೆಟ್ನ ತೊಗೊಬಿಟ್ಟಿದ್ನ. ಸ್ವೀಟು ಕ್ಯಾರೆಟು ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು, ಅದನ್ನು ಜಾಸ್ತಿ ಯಾವುದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. ಏನು ಸಾಂಬಾರ್ಗೆ ಹಾಕಿದ್ರೂ ಜಾಸ್ತಿ ಹಾಕಿದ್ರೆ ಏನೋ 1-2 ಹಾಕ್ಬೋದು, ಜಾಸ್ತಿ ಹಾಕಿದ್ರೆ ಸ್ವೀಟ್ ಬಂದುಬಿಡುತ್ತೆ ಸಾಂಬಾರು ಕೂಡ. ಹಂಗಾಗಿ ಜಾಸ್ತಿ ಯೂಸ್ ಮಾಡಿರಲಿಲ್ಲ. ಇನ್ನೂ ಇಷ್ಟಿತ್ತಲ್ಲ, ಏನು ಮಾಡೋದು, ಏನಕ್ಕೆ ಹಾಕೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹೆಂಗೋ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆಗೂ ಕೂಡ ನೈವೇದ್ಯಕ್ಕೆ ಇದನ್ನೇ ಇಡೋಕ್ಕಾಗುತ್ತೆ ಅಂತ ಹೇಳಿ ಕ್ಯಾರೆಟ್ ಹಲ್ವಾನ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ತೋರ್ದಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಜಸ್ಟ್ ಇದನ್ನು ಪ್ರಿಪೇರ್ ಮಾಡಬೇಕಷ್ಟೇ. ಬನ್ನಿ ಇವಾಗ ಫಟಾಫಟ್ ಅಂತ ಹೇಳಿ ಕ್ಯಾರೆಟ್ ಹಲ್ವಾನ ರೆಡಿ ಮಾಡಿಕೊಂಡು ದೇವ್ರ ಮನೆ ಕೂಡ ಕ್ಲೀನಿಂಗ್ ಮುಗಿಸ್ಕೊಳ್ಳೋಣ. ಹೆಂಗೆ ಬರುತ್ತೆ ಕ್ಯಾರೆಟ್ ಹಲ್ವಾ ಅಂತ ತೋರಿಸ್ತೀನಿ, ಹಂಗೆ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನೀವು ಯಾರಾದರೂ ಯಾವ ಸ್ಟೈಲಲ್ಲಿ ಮಾಡ್ತೀರಾ ಅಂತ ನಾನು ಮಾಡಿದ್ದಲ್ಲದೆ ಬೇರೆ ರೀತಿಯಲ್ಲಿ ಮಾಡ್ತೀರಾ ಅನ್ನೋದಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಮೊದಲನೇದಾಗಿ ನಾನು ಇವಾಗ ಇಲ್ಲಿ ಬಾಣಲಿನ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂಥ ಫೈನ್ ಆ್ಯಂಡ್ ಫಸ್ಟ್ ಕ್ಲಾಸ್ ಆಗಿರುವಂತಹ ತುಪ್ಪ, ಮನೆ ತುಪ್ಪನ ತೊಗೊಂಡಿದ್ದೀನಿ. ಅದನ್ನು ಮೊದಲನೇದಾಗಿ ನಾನು ಮನೆ ತುಪ್ಪ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಸದ್ಯಕ್ಕೆ ಇಷ್ಟನ್ನ ಹಾಕಿ ತುಪ್ಪನ ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕಾಯಲಿ. ಇವಾಗ ನೋಡಿ ಇದು ಕಾದಿದೆ. ಇದಕ್ಕೆ ಇವಾಗ ನಾವು ತುರ್ದಿ ಇಟ್ಕೊಂಡಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ಳೋಣ. ಅದು ಆ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದ್ರದ್ದು ಫ್ಲೇವರ್ ಬರುತ್ತಲ್ಲ, ಅದೇನೇ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ. ಇನ್ನು ಕ್ಯಾರೆಟ್ ಸ್ವಲ್ಪ ಬಿಸಿ ಆದಮೇಲಂತೂ ಕೇಳೋದೇ ಬೇಡ, ತುಂಬಾ ಒಳ್ಳೆ ಫ್ಲೇವರ್ನ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಉರಿನ ಜಾಸ್ತಿ ಮಾಡಿಕೊಂಡು ಒಂದೊಳ್ಳೆ ಘಮ ಬರೋ ತನಕ ಕ್ಯಾರೆಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡೋದಕ್ಕಂತೂ ನೋಡ್ತಿದ್ದೀರಲ್ಲ ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಕ್ಯಾರೆಟ್ ಅಷ್ಟೇ ಫ್ರೆಶ್ ಆಗಿತ್ತು, ಅದಕ್ಕೆ ನೋಡೋಕ್ಕಾಗದೆ ತೊಗೊಬಿಟ್ಟೆ. ಆ್ಯಂಡ್ ತುರಿವಾಗ ಅಷ್ಟೇ ನೋಡಿ, ಎಳೆನೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಉದ್ರಾಗಿ ಬಂದಿದೆ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನೋಡಿ ಇದು ನೀಟಾಗಿ ಫ್ರೈ ಆಗಿದೆ, ಒಂದು ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಇವಾಗ ಇದಕ್ಕೆ ನಾವು
ಹಾಲು ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ಅದನ್ನು ಕೂಡ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ನ ಕೊಟ್ಟು ಹೀಗೆ ಬಿಟ್ಟರೆ ಇದು ನೀಟಾಗಿ ಹಾಲೆಲ್ಲ ಫುಲ್ ಡ್ರೈ ಆಗಿ ಹಲ್ವಾ ಲೆವೆಲಿಗೆ ಬರೋದಕ್ಕೆ ಒಂದು 15-20 ನಿಮಿಷ 15 to 20 ಮಿನಿಟ್ಸ್ ಖಂಡಿತವಾಗ್ಲೂ ತಗೊಳುತ್ತೆ. ಇದು ಇಲ್ಲಿ ಇಷ್ಟು ರೆಡಿ ಆಗುವಷ್ಟರಲ್ಲಿ ನಾವು ದೇವ್ರ ಮನೇನ ರೆಡಿ ಮಾಡ್ಕೊಬಿಡೋಣ. ಇವಾಗ ನೋಡಿ, ಇದು ಇವದಕ್ಕೆ ನಾನೇನು ಹಾಲು ಹಾಕಿದ್ನಲ್ಲ ಅದೆಲ್ಲ ಎಷ್ಟು ಚೆನ್ನಾಗಿ ಸುಂಡೈತೆ, ಎಷ್ಟು ನೀಟಾಗಿ ತಿಕ್ನೆಸ್ ಎಲ್ಲ ಐತೆ ನೋಡಿ. ಇವಾಗ ಇದಕ್ಕೆ ನಾವು ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ, ಸಕ್ಕರೆ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂತಂದರೆ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಕೊಟ್ಟು ಒಲೆನ ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ಬೇಯೋದಕ್ಕೆ ಇಡಬೇಕು. ಈ ಸಕ್ಕರೆನ ಹಾಕಿದ್ಮೇಲೆ ಅದು ನೀಟಾಗಿ ಬೆಂದು ಪಾಕದ ರೀತಿನಲ್ಲಿ ಬಂದು ಗಟ್ಟಿ ಗಟ್ಟಿ ಅಂತ ಅನಿಸಿದ್ರೆ ಅದು ಒಂದು ಹಲ್ವದ ಲೆವೆಲ್ಲಿಗೆ ಬಂತು ಅಂತ ಅರ್ಥ. ನೋಡಿ, ಸಕ್ಕರೆ ಹಾಕಿದ್ಮೇಲೆ ಇವಾಗ ಎಷ್ಟು ತೆಳುವಾಯಿತು. ಮತ್ತು ಇದು ಫುಲ್ಲು ನೀಟಾಗಿ ತಿಕ್ನೆಸ್ಸಲ್ಲಿ ಬರಬೇಕು. ಅಲ್ಲಿವರೆಗೂ ಮತ್ತೆ ಇದನ್ನು ಬೇಯಲಿಕ್ಕೆ ಇಡಬೇಕು. ನೋಡ್ತಾ ಇದ್ದೀರಲ್ಲ, ಇನ್ನೇನು ಸೂಪರ್ ಆದಂಥ ಕ್ಯಾರೆಟ್ ಹಲ್ವಾ ರೆಡಿ ಆಗೋದಕ್ಕೆ ಬಂತು. ಹಾಗೆ ಇಲ್ಲಿ ಇನ್ನೊಂದು ಬಾಣಲೆ ಇಟ್ಕೊಂಡು ತುಪ್ಪ ಕಾಯೋದಕ್ಕೆ ಇಟ್ಟಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡಿಬಿಟ್ಟು ಹಾಕೋದಕ್ಕೆ. ಅದೇ ಗ್ಯಾಪಲ್ಲಿ ನಾನು ಬಂದು ಇಲ್ಲಿ ಕೆಲಸದವರಿಗೆಲ್ಲ ಟೀ ಕೂಡ ರೆಡಿ ಮಾಡಿದೆ. ದೇವ್ರ ಮನೆ ಕೂಡ ರೆಡಿ ಆಗಿದೆ. ಇನ್ನೇನಿಲ್ಲ, ಕ್ಯಾರೆಟ್ ಹಲ್ವಾ ಆದ ತಕ್ಷಣ ಪೂಜೆ ಮಾಡೋದೇನೆ. ಟೇಸ್ಟ್ ಹೆಂಗೆ ಬಂದಿದೆಯೋ ಗೊತ್ತಿಲ್ಲ, ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತೈತೆ. ಹಾಗೆ ಈ ಒಂದು ಡ್ರೈ ಫ್ರೂಟ್ಸ್ ಫ್ರೈ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಈ ಕ್ಯಾರೆಟ್ ಒಳಗಡೆ ಹಾಕಿದ್ರೆ ರೆಡಿ ಆಯಿತು. ಹೆಲ್ತಿ ಆ್ಯಂಡ್ ವೆರಿ ವೆರಿ ಟೇಸ್ಟ್ಫುಲ್ ಆಗಿರುವಂತಹ ಒಂದು ಸೂಪರ್ ಕ್ಯಾರೆಟ್ ಹಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ನೋಡೋದಕ್ಕೇ. ಸಿಕ್ಕಾಪಟ್ಟೆ ಘಮ 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 ಅಂತ ಇದೆ. ಇವಾಗ ಇದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮುಗಿಸ್ಬಿಡೋಣ. ದೇವ್ರ ಮನೆ ಕೂಡ ರೆಡಿ ಆಯಿತು. ಅದಾದಮೇಲೆ ಟೇಸ್ಟು ಕೊಟ್ಟು ಹೆಂಗೆ ಬಂತು ಅಂತ ಕೇಳೋಣ ಯಾರನ್ನಾದ್ರು. ಹಾಗೆ ಈಗ ನನ್ನ ಪೂಜೆ ಎಲ್ಲ ಕಂಪ್ಲೀಟ್ಲಿ ಮುಗೀತು ಅಂತಲೇ ಹೇಳ್ಬೋದು. ಅದು ಮುಗಿಸ್ಕೊಂಡು ಮತ್ತೆ ಒಳಗಡೆ ಬಂದರೆ ನೋಡಿ, ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸ್ ಏನು ಅನ್ನೋದಾದರೆ ಬಾಳೆಕಾಯಿ ಹಾಗೆ ಆಲೂಗಡ್ಡೆ, ಬನಾನಾ ಆ್ಯಂಡ್ ಪೊಟ್ಯಾಟೊ ಬಜ್ಜಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ರೌಂಡ್ ತೆಗೆದುಕೊಟ್ಟೆ. ನನ್ನ ಮಗಳು ಸ್ನ್ಯಾಕ್ಸ್ ತಿಂದು ಕಾಫಿ ಕುಡಿದು ಅವಳು ಹೊರಟ್ಲು, ಅವಳನ್ನು ಕಳಿಸ್ಬಿಟ್ಟು ಈಗ ನೆಕ್ಸ್ಟ್ ರೌಂಡ್ ಹಾಕ್ತಾಯಿದ್ದೀನಿ. ಇವಾಗ ನಾನು ಇದನ್ನು ಹಾಕ್ಕೊಂಡು ಕೂತ್ಕೊಂಡು ಒಂದು ಸ್ವಲ್ಪ ಫ್ರೀಯಾಗಿ ಬಜ್ಜಿ ತಿನ್ನಬೇಕು. ಒಂದೇ ಸಮ ಮಧ್ಯಾಹ್ನದಿಂದ ಅಂತೂ ನಾನ್ ಸ್ಟಾಪ್ ಕೆಲಸ ಆಯಿತು. ಹೇಳಿದ್ನಲ್ಲ ಬೆಳಗ್ಗೆ ಆಗಲಿಲ್ಲ ಏನು ಮಾಡೋದಕ್ಕೆ ಅಂತೇಳಿ, ಮಧ್ಯಾಹ್ನ ಕೆಲಸ ಶುರು ಮಾಡೋದನ್ನ ಕಂಪ್ಲೀಟಾಗಿ ಮುಗಿಯುವಷ್ಟರಲ್ಲಿ ಇಷ್ಟೊತ್ತಾಗೇ ಹೋಯಿತು. ಆ್ಯಂಡ್ ಇಲ್ಲಿ ನೋಡಿದ್ರೆ ಮತ್ತೆ ವಾರಕ್ಕೆ ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡೋದು, ಮತ್ತು ಈಗ ಇನ್ನೊಂದು ರೌಂಡ್ ಕ್ಲೀನ್ ಮಾಡೋದು. ಪಾತ್ರೆಗಳೈತೆ, ಅದನ್ನೆಲ್ಲ ತೊಳೆದು ಇನ್ನೊಂದು ರೌಂಡ್ ಕಿಚನ್ ಶೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು
ಇನ್ನು ಮತ್ತೆ ನೈಟ್ ಅಡುಗೆಗೆ ರೆಡಿ ಮಾಡಬೇಕು. ಹೆಣ್ಮಕ್ಳು ಲೈಫು ಯಪ್ಪ ಬೇಡ ಬೇಡ, ಏನು ಮಾಡೋಣ ಹೇಳಿ. ಇಷ್ಟು ಮಾಡಿದ್ರು ಸಾರಿ 10 ತಗೊಟ್ಟಿದ್ದೆ ನಾನು ಆ ಕಡೆ ನೋಡಿಕೊಂಡು. ಇಷ್ಟು ಮಾಡಿದ್ರು ಫೈನಲಿ ನಾನ್ ಸ್ಟಾಪ್ ಕೆಲಸ ಮಾಡಿದ್ರು. ಲಾಸ್ಟ್ ಮನೇಲಿ ನಾವೇನು ಮಾಡಲಿಲ್ಲ ಅಷ್ಟೆ. ಇವಾಗ ಇದನ್ನೆಲ್ಲ ಬೆಳಗ್ಗೆ ಇವಾಗ ಫಸ್ಟು ತಿಂದ್ಬಿಡ್ತೀನಿ. ಇದನ್ನು ತಿಂದ್ಬಿಟ್ಟು ಅದಾದಮೇಲೆ ಶೆಲ್ಫ್ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ತೊಳೆದು ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಅಡುಗೆಗೆ ಶುರು ಮಾಡ್ತೀನಿ. ಟೈಮ್ ಆಗೇ ಹೋಯ್ತು. ನನ್ನ ಮಗನೂ ಟ್ಯೂಷನ್ಗೆ ಹೋದ. ಸ್ಕೂಲಿಂದ ಬಂದು ಅವನು ಹಲ್ವಾ ತಿನ್ಕೊಂಡು ಹಾಲು ಕಾಯಿಸ್ಕೊಟ್ಟೆ. ಎಲ್ರಿಗೂ ಹಾಲು ಟೀ ಎಲ್ಲ ಒಟ್ಟಿಗೆ ಮಾಡಿಕೊಟ್ಬಿಟ್ಟು ಮುಗಿಸ್ಬಿಟ್ಟು ಹೋದೆ. ಚೆನ್ನಾಗಿ ಬಂದಿದೆ ಅಂತ ಅಂದರು. ಅದೇ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದೆ ಅಂದರು. ನನ್ನ ಮಗಳು ತುಪ್ಪ ಜಾಸ್ತಿ ಹಾಕಿದೆ, ಟೇಸ್ಟ್ ಚೆನ್ನಾಗಿ ಬಂದೈತೆ ಅಂತ ಅಂದರು. ನಾನು ನಿಮಗೆ ತೋರಿಸಿದ್ನಲ್ಲ, ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ನನಗೆ ತುಂಬ ಇಷ್ಟ ಆಗುತ್ತೆ ತುಪ್ಪ ಜಾಸ್ತಿ ಹಾಕೊಂಡ್ರೆ. ನನಗೆ ಊಟಕ್ಕೆಲ್ಲ ತುಪ್ಪ ಹಾಕೊಂಡು ತಿನ್ನೋದು ಅಂತಂದರೆ ತುಂಬ ಇಷ್ಟ. ಅಪ್ಪ ಮಕ್ಕಳು ಯಾರೂ ಹಾಕೊಳ್ಳಲ್ಲ, ನನಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಈ ಉಪ್ಪು ಸಾಂಬಾರು, ಖಾಲಿ ಬೇಳೆ ಸಾಂಬಾರುಗಳಿಗೆಲ್ಲ ತುಪ್ಪ ಹಾಕೊಂಡು ತಿನ್ನೋದು ಅಂತಂದರೆ ತುಂಬ ಇಷ್ಟ ಆಯ್ತದೆ. ಹಾಗಾಗಿ ನಾನು ಜಾಸ್ತಿ ಹಾಕೋತೀನಿ. ಓಕೆ, ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಂಡು ಸಿಗ್ತೀನಿ. ಸಿಕ್ಕಾಪಟ್ಟೆ ಸುಸ್ತಾಯ್ತೈತಿ, ನಿಂತ್ಕೊಳಕ್ಕಾಯ್ತಲ್ಲ ಅದಕ್ಕೆ. ಬಜ್ಜಿ ತಿಂತಾಯಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗೈತೆ ಆ್ಯಂಡ್ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಮಾಡಿದ್ದೀನಿ. ಕೇಳಿಸ್ತಾಯ್ತಲ್ಲ ಸೌಂಡು? ಚೆನ್ನಾಗಿ ಸಖತ್ ಕ್ರಿಸ್ಪಿಯಾಗಿ. ಆ್ಯಂಡ್ ಟೇಸ್ಟು ಕೂಡ ಅಷ್ಟೇ. ಉಪ್ಪು ಖಾರ ಸೋಡಾ ಎಲ್ಲ ಪರ್ಫೆಕ್ಟಾಗಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಬಜ್ಜಿ ತಿನ್ನೋಣ. ಏನಿಲ್ಲ, ಹಾಗೆ ಬಜ್ಜಿ ತಿಂದು ಮುಗಿಸಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಕಿಚನ್ ಕಡೆ ಬಂದರೆ ನೋಡಿ, ಆಗಲೇ ತೋರಿಸಿದ್ನಲ್ಲ ನಿಮಗೆ, ಸಿಂಕ್ ತುಂಬ ಶೆಲ್ಫ್ ತುಂಬ ಪಾತ್ರೆಗಳು ನನ್ನನ್ನೇ ಬಾ ಬಾ ಅಂತ ಕರೀತಾ ಇದ್ವು. ನಾನು ಬರಲ್ಲ ಅಂತ ಎಷ್ಟೇ ಹಿಂದೆ ಇಟ್ಟು ಹಾಕಿ ಹೋಗ್ತಾಯಿದ್ರು. ಆ ಪಾತ್ರೆಗಳು ಕಿಚನ್ ಕ್ಲೀನಿಂಗ್ ಕೆಲಸ ನನ್ನನ್ನು ಬಿಡಲೇ ಇಲ್ಲ. ಓಕೆ, ಇನ್ನೇನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ವಾ, ಮಾಡ್ಕೊಂಡು ತಿಂದಮೇಲೆ ಇದನ್ನೆಲ್ಲ ಅನುಭವಿಸ್ಲೇಬೇಕಲ್ವಾ ಅಂತ ಅಂದ್ಕೊಂಡು ಬಂದೆ ಕಿಚನ್ ಕಡೆಗೆ. ಪಾತ್ರೆ ತೊಳಿತಿದ್ದೀನಿ ತೊಳೆದೇ ಮುಗಿತಿಲ್ಲ ಫ್ರೆಂಡ್ಸ್. ಎಷ್ಟು ಪಾತ್ರೆ ಬೀಳ್ತು ಅಂತ ಅಂದರೆ, ಇಲ್ಲೇನು ಟಬ್ ನೋಡ್ತಿದ್ದೀರ, ಅದರಲ್ಲಿ 2 ಟಬ್ ಪಾತ್ರೆ ಇತ್ತು. ಒಂದು ಟಬ್ಬು ಬೆಳಗ್ಗೆ ಅದನ್ನು ಸೀಟಿ ಎತ್ತಿಟ್ಟು ಮತ್ತೆ ಇನ್ನೊಂದು ಶಿಂಕು ಪಾತ್ರೆ ತುಂಬ ಪಾತ್ರೆ ತುಂಬಿಕೊಂಡು ತೊಳೆದಿಟ್ಟಿದ್ದು. ನಾನು ಅಂದ್ಕೊಂಡಿದ್ದು ಮಾಡಿದ್ದೆಷ್ಟು ಸಿಂಪಲ್ ರೆಸಿಪಿ. ಒಂದು ಸಿಂಪಲ್ ಕ್ಯಾರೆಟ್ ಹಲ್ವಾ ನೋಡಿದ್ರಿ, ಇನ್ನೊಂದು ಸಿಂಪಲ್ ಬಜ್ಜಿ. ಈ 2 ಐಟಮ್ ಮಾಡಿದ್ದಕ್ಕೆ ಬಿದ್ದಂಥ ಪಾತ್ರೆಗಳಿದೆಯಲ್ಲ, ಆವಾಗ ಅನಿಸಿದ್ದು ಯಪ್ಪ, ಈ ವೆರೈಟೀಸ್ ಆಫ್ ಫುಡ್ನ ಮಾಡ್ಕೊಂಡು ತಿನ್ನೋದು ಸಾಕು, ಅದ್ರ ಕ್ಲೀನಿಂಗ್ನ ನಾನು ಮಾಡೋದು ಸಾಕು, ಬೇಡಪ್ಪ ಬೇಡ ಅಂತ ಅನ್ನಿಸ್ಬಿಡ್ತು. ಆದರೂ ಏನು ಮಾಡೋಕ್ಕಾಗಲ್ಲ, ಬಾಯಿ ರುಚಿಗೆ ಅದರಲ್ಲೂ ಏನಾದರೂ ನೋಡಿಬಿಟ್ಟಾಗ ಮಾಡ್ಕೋಬೇಕು, ತಿನ್ನಬೇಕು ಅಂತ ಅನ್ನಿಸುತ್ತೆ. ಎಷ್ಟೇ ಕೆಲಸ ಆದರೂ ಪರವಾಗಿಲ್ಲ, ಅಷ್ಟೊತ್ತೆಲ್ಲ ಅದೇನು ಗಂಟೆ ನಿಂತ್ಕೊಂಡು ವೆರೈಟೀಸ್ ಆಫ್ ಫುಡ್ನ ಏನಾದರೂ ಕುಕ್ ಮಾಡ್ತೀವಿ. 5 ನಿಮಿಷದಲ್ಲಿ ತಿಂದು ಮುಗಿಸ್ಬಿಡ್ತೀವಿ. ಅಷ್ಟಕ್ಕೆ ತಿನ್ನೋದಕ್ಕೂ ಮೊದಲು ಅಷ್ಟೊತ್ತು ಕಷ್ಟಪಡಬೇಕು, ತಿಂದಮೇಲೆ ಮತ್ತೆ ಕಷ್ಟಪಡಬೇಕು. ಯಾಕೆ ಬೇಕು ಅಂತ ಒಂದೊಂದು ಸಾರಿ ಅನ್ಸೋದಾದರೂ ಕೂಡ ಏನಿಲ್ಲ ವಡಿಗೋಲಿನ ಅಂತ ಮಾಡ್ಕೊಂಡು ತಿನ್ನೋದಂತೂ ಬಿಡೋದಿಲ್ಲ ಅಲ್ವಾ. ಸೊ ಇವಾಗ ಸದ್ಯಕ್ಕೆ ಸಿಂಕಲ್ಲಿರುವಂಥ ಪಾತ್ರೆಗಳನ್ನೆಲ್ಲ ತೊಳೆದು ಸ್ವಲ್ಪ ಒರೆಸಿ ಜೋಡಿಸಿ ಇಟ್ಟು ಶೆಲ್ಫೆಲ್ಲ ಕ್ಲೀನ್ ಮಾಡಿ ಸಿಂಕ್ ತೊಳೆದು ಅಡುಗೆ ಮನೆ ಕಂಪ್ಲೀಟಾಗಿ ಕ್ಲೀನಿಂಗ್ ಮುಗಿಸ್ದೆ. ಸೊ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ಒಂದು ಡೈಲಿ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಲ್ ದೆನ್ ಟೇಕ್ ಕೇರ್, ಬಾಯ್.